ವೆಲ್ಕಮ್ ಟು ಸಂಡೇ ಸ್ಪೆಷಲ್ ಲಾಗ್. ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಪೆಪ್ಪರ್ ಡ್ರೈ. ಅರ್ಧ kg ಚಿಕನ್ನಿಗೆ ಏನೇನು ಬೇಕು ಅಂತ ಇದೆಲ್ಲ ರುಬ್ಕೊಳ್ಳೋಕೆ ಐಟಮು: ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ 5 ಲವಂಗ, ಶುಂಠಿ ನಾನು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಊರಿಂದ ತೊಗೊಬಂದಿದ್ದೆ, ತುಂಬ ಇತ್ತು, ಸೊ ಅದಕ್ಕೆ. ಇವಾಗ ಇದೆಲ್ಲ ಬಂದು ಒಗ್ಗರಣೆಗೆ 1 ಈರುಳ್ಳಿ ಹೆಚ್ಕೊಂಡಿದ್ದೀನಿ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪಲಾವ್ ಎಲೆ, 2 ಏಲಕ್ಕಿ, ಪುದೀನ. ಪಲಾವ್ ಎಲೆ ಇದೇನಪ್ಪ ಫುಲ್ ಗ್ರೀನ್ ಕಲರ್ ಇದೆ ಅನ್ಕೋತಾ ಇದ್ದೀರಾ? ಇದು ನಮ್ಮ ಗಾರ್ಡನಲ್ಲೇ ಬೆಳೆದಿದ್ದು, ಸೊ ಅದಕ್ಕೆ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇವಾಗ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಏನೇನಂತ ಹೇಳ್ತೀನಿ. ಆಗಲೇ ತೋರಿಸಿರೋ ಪ್ರಕಾರ ಬೆಳ್ಳುಳ್ಳಿ, ಲವಂಗ, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಪುದೀನ, ಹಾಗೆ 7 ರಿಂದ 8 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳೋಣ. ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಸೊ ನಿಮ್ಮ ನೋಡಿ ಅದ್ರದ್ದು ಅಳತೆ ಪ್ರಕಾರ ಹಾಕ್ಕೊಳ್ಳಿ. ಬ್ಯಾಕ್ಗ್ರೌಂಡಲ್ಲಿ ಪಟಾಕಿ ಸೌಂಡ್ ಬರ್ತಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಅಂದ್ಕೋಬೇಡಿ. ಸೊ ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಅದ್ರ ಜೊತೆ ಬ್ಲೆಂಡ್ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಶುಂಠಿ ಕಡಿಮೆ ಇರಬೇಕು ಬೆಳ್ಳುಳ್ಳಿಗಿನ್ನ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ಕಂಪೇರ್ಡ್ ಟು ಶುಂಠಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನೀರು. ಹಾಗೆ ಅವಾಗವಾಗ ಹೆಲಿಕಾಪ್ಟರ್ ಸೌಂಡು ಬರ್ತಾ ಇರುತ್ತೆ. ನೈಟ್ 9 o'clock ಆದ್ರೂ ಅವ್ರು ಪ್ರಾಕ್ಟೀಸ್ ಬಿಟ್ಟಿಲ್ಲ. ಸೊ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಪೇಸ್ಟ್ ರೆಡಿ ಆಯಿತು. ತುಂಬ ಸಣ್ಣಗೆ ರುಬ್ಕೊಳ್ಳಿ. ಎಷ್ಟು ಸಣ್ಣ ರುಬ್ಕೋತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಯಾವುದೇ ಒಂದು ಅಡುಗೆಗಾದರೂ ಅಷ್ಟೇ. ಸೊ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಕುಕ್ಕರ್ ಇಟ್ಟಿದ್ದೀನಿ, 1-2 ಸ್ಪೂನ್ ಆಯಿಲ್ ಹಾಕ್ತೀನಿ. ಆಯಿಲ್ ಕಡಿಮೆನೇ ಹಾಕ್ಕೊಳ್ಳಿ, ಬಿರಿಯಾನಿಗೆ ಜಾಸ್ತಿ ಏನು ಬೇಡ. ಏಕೆ ಅಂತಂದರೆ ಚಿಕನ್ ಸ್ವಲ್ಪ ಆಯಿಲ್ ಬಿಡುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಎಣ್ಣೆ ಕಾದಿದೆ, ಸ್ವಲ್ಪ ಕಾದಿದ್ದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಅದು ಸ್ವಲ್ಪ ರೆಡಿಶ್ ಆಗಿದೆ ನೋಡಿ. ಇವಾಗ ಪಲಾವ್ ಎಲೆ, 2 ಏಲಕ್ಕಿ, ಟೊಮ್ಯಾಟೊ, ಹಾಗೆ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ಫ್ಲೇವರ್ಗೆ. ಈಗ ರುಬ್ಬಿರೋ ಅಂಥ ಮಿಶ್ರಣ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ತಕ್ಷಣಕ್ಕೆ ನೀರು ಹಾಕಬೇಡಿ, ನೀರು ಹಾಕೋದ್ರಿಂದ ನೀಟಾಗಿ ಫ್ರೈ ಆಗಲ್ಲ, ಹಸಿ ವಾಸನೆ ಎಲ್ಲ ಹೋಗೋದಿಲ್ಲ. ಸೊ ಹಂಗಾಗಿ ಚೆನ್ನಾಗಿ ಫ್ರೈ ಆಗಲಿ ಇದು. ಇವಾಗ ಅರ್ಧ kg ಚಿಕನ್ ಹಾಕೊಳ್ಳೋಣ. ನಾನು ಯಾವುದೇ ರೀತಿ ಜೀರಾ ರೈಸ್ ಆಗಲಿ ಬಾಸುಮತಿ ರೈಸ್ ಆಗಲಿ ತೊಗೊಂಡಿಲ್ಲ. ಸೊ ಮನೆ ಅಕ್ಕಿನೇ ತೊಗೊಂಡಿದ್ದೀನಿ. 1.5 ಲೋಟ ಅಕ್ಕಿಗೆ 2 ಲೋಟ ಅಷ್ಟೇ ನೀರು ಹಾಕ್ತೀನಿ. ಯಾಕೆ ಅಂದರೆ ಇದು ಊರ ಅಕ್ಕಿ ಆಗಿರೋದ್ರಿಂದ ನನಗೆ ತುಂಬ ಮೆತ್ತಗಾಗಬಾರ್ದು, ಅದಕ್ಕೋಸ್ಕರ. ಚಿಕನ್ ಕೂಡ ನೀರು ಬಿಟ್ಕೊಳ್ಳುತ್ತೆ. ಸೊ ಹಂಗಾಗಿ ನೋಡ್ಕೊಬಿಟ್ಟು ನಿಮಗೆ ಎಷ್ಟು ನಾರ್ಮಲ್ಲಾಗಿ ಕನ್ಸಿಸ್ಟೆನ್ಸಿ ಬಂದು 1 ಲೋಟ ಅಕ್ಕಿಗೆ 2 ಲೋಟ ನೀರು, ಅದ್ರ ತಕ್ಕನಾಗೆ ನಿಮಗೆ ನೀವು ಯಾವ ರೈಸ್ ಯೂಸ್ ಮಾಡ್ತಿದ್ದೀರಾ ಅಂತ ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಬಂದು ಮನೆಯಲ್ಲೇ ಮಾಡಿದ್ದು. ಅದು ಹೇಗೆ ನಂದಿನಿ ಹಾಲಲ್ಲಿ ಈಸಿಯಾಗಿ ಬೆಣ್ಣೆ ತೆಗಿಬೋದು ಅನ್ನೋದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ನೆಕ್ಸ್ಟು ಪೆಪ್ಪರ್ ಚಿಕನ್ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಆಲ್ಮೋಸ್ಟ್ ಒಂದು 700 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಪುಡಿ ಹಾಗೆ ಜೀರಿಗೆನೂ ಹಾಕ್ಕೋಬೋದು. ನಾನು ಜೀರಿಗೆ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಪೌಡರ್ ಮಾಡ್ಕೊಂಡಿರೋದಿತ್ತು, ಅದನ್ನು ಹಾಕ್ಕೊಂಡೆ. ಮೆಣಸು ಹಾಗೆ ಸಂಬಾರ್ ಬೀಜ ಇಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಸೋಂಪು ಕಾಳು ಇತ್ತು ಅಂದ್ರೂ ಫ್ರೈ ಹಾಕ್ಕೊಳ್ಳಿ. ಪೆಪ್ಪರ್ ಡ್ರೈ ನಿಜ ತುಂಬ ಚೆನ್ನಾಗಿರುತ್ತೆ. ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡಲ್ಲ, ಈ ಥರ ಪುಟಾಣಿ ತೊಗೊಂಬಿಟ್ಟು ಪುಡಿ ಮಾಡ್ಕೊತೀನಿ. ಯಾಕೆಂದರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕ್ಕೊಂಡ್ರೆ ನೀವು ಚೆಕ್ ಮಾಡಿ ನೋಡಿ, ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೂ ಈ ಥರ ಪುಡಿ ಮಾಡ್ಕೊಳ್ಳೋದಕ್ಕೂ ಏನಿಲ್ಲ, ಒಂದು 5 ಮಿನಿಟ್ಸ್ ಪುಡಿ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ಒಗ್ಗರಣೆಗೆ 5 ಐಟಮ್ ಬೇಕಾಗಿರೋದು: ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನ್ಕಾಯಿ. ಈರುಳ್ಳಿನ ಸ್ಲೈಸ್ ಮಾಡಿಕೊಂಡು ಸಣ್ಣಗೆ ಉದ್ದಕ್ಕೆ ಹೆಚ್ಕೋಬೇಕು. ಈಗ ತವ ಇಟ್ಕೊಂಡು ಆಯಿಲ್ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಪೆಪ್ಪರು ಸ್ವಲ್ಪ ಖಾರ ಇರೋದ್ರಿಂದ ನೀವು ಮೆಣಸಿನ್ಕಾಯಿನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿರೋ ಅಂತಹ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಕಂಟಿನ್ಯೂಸ್ ಆಗಿ ಏನು ಹಾಕಕ್ಕೆ ಹೋಗಬೇಡಿ. ಇವಾಗ ಈರುಳ್ಳಿ ಹಾಕಿ ಕರಿಬೇವನ್ನ ಒಗ್ಗರಣೆಗೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ಆದಷ್ಟು ಕರಿಬೇವು ಚೆನ್ನಾಗಿ ಫ್ರೈ ಆದರೆ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಡ್ರೈಯಲ್ಲಿ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕೊಂಡಾದ್ಮೇಲೆ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಸುಂಡಿಸ್ಬೇಕು ಅದನ್ನು, ಮೀನ್ಸ್ ನೀರೇನು ಹಾಕಬಾರ್ದು, ಹಾಗೆ ಅದು ಅದರಲ್ಲೇ ಫ್ರೈ ಆಗಬೇಕು. ಚಿಕನ್ ನೀರು ಬಿಟ್ಕೊಳ್ಳುತ್ತೆ, ಸೊ ಹಾಗಾಗಿ ಅದನ್ನೆಲ್ಲ ಒಂದು ಮಿನಿಮಮ್ 15 ಮಿನಿಟ್ಸ್ ಬೇಯಿಸಬೇಕು. ನಾನು ನೀರೇನೂ ಹಾಕಿಲ್ಲ ನೋಡಿ, ಅದು ನೀರೆಲ್ಲ ಬಿಟ್ಕೋತಾ ಇದೆ. ನೀಟಾಗಿ ಬೇಯಿಸ್ಕೊಳ್ಳಿ ಒಂದು 15 to 20 ಮಿನಿಟ್ಸ್. ಆಫ್ಟರ್ 20 ಮಿನಿಟ್ಸ್ ಇವಾಗ ಫೈನಲ್ ಟಚ್ ಕೊಡೋಣ. ಸ್ಟಾರ್ಟಿಂಗಲ್ಲಿ ಪುಡಿ ಮಾಡ್ಕೊಂಡಿದ್ವಲ್ಲ ಸಂಬಾರ, ಹಾಗೆ ಜೀರಿಗೆ ಪುಡಿ, ಮೆಣಸು, ಇವಾಗ ಇದನ್ನು ಹಾಕೋತಾ ಇದ್ದೀನಿ. ಲಾಸ್ಟಿಗೆ ಹಾಕೋಬೇಕು, ಫಸ್ಟೇ ಹಾಕ್ಕೊಂಡ್ರೆ ಕಹಿ ಬರುತ್ತೆ. ಸೊ ಲಾಸ್ಟಿಗೆ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಲಾಸ್ಟಿಗೆ, ಫಸ್ಟೇ ಹಾಕಬೇಡಿ. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತೀನಿ. ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಫೈನಲ್ಲಾಗಿ ನಮ್ಮ ಚಿಕನ್ ಪೆಪ್ಪರ್ ಡ್ರೈ ಹಾಗೆಯೇ ಚಿಕನ್ ಬಿರಿಯಾನಿ ಯಾವುದೇ ರೀತಿ ಎಕ್ಸ್ಟ್ರಾ ಪೌಡರ್ಗಳು ಹಾಕ್ಕೊಳ್ದಲ್ಲೇ ಮನೆಯಲ್ಲೇ ಮಾಡಿರೋವಂಥದ್ದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.